ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. 2026 ದರ್ಶನ್ ಪಾಲಿಗೆ ಮಹತ್ವದ ವರ್ಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರ ಲೈಫ್ನಲ್ಲಿ ತಪ್ಪು ಮಾಡಿದಾರೋ ಇಲ್ವೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಅತಿ ದೊಡ್ಡ ಆರೋಪದ ಕೇಸ್ನಲ್ಲಿ ಅವರು ಇವತ್ತು ಜೈಲಿನಲ್ಲಿ ದಿನಗಳನ್ನು ಕಳೀತಾರ್ದು. ಬರೋಬ್ಬರಿ 8 ತಿಂಗಳ ನಂತರ ಅವರು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಕೂಡ ಏರಿರೋದು. ಆದರೆ ಅವರಿಗೊಂದು ಲೀಗಲಿ ಬ್ರೇಕ್ ಡೌನ್ ಅಂದರೆ ರಿಲ್ಯಾಕ್ಸ್ ಬೇಕಾಗಿದೆ. ಜೈಲಿನಲ್ಲಿ ಕಳೀತಾ ಇರ್ತಕ್ಕಂಥ ಈ ಕಷ್ಟದ ದಿನಗಳಿಂದ ಮುಕ್ತಿಯನ್ನು ಪಡೆದು ಬೇಲ್ ಮುಖಾಂತರವಾಗಿ ಅವರು ಹೊರಗೆ ಬರಬೇಕಾಗಿದೆ. ಅದಕ್ಕೋಸ್ಕರವಾಗಿ 2ನೇ ಬಾರಿ ಅವರು ದೇಶದ ಪರಮೋಚ್ಚ ನ್ಯಾಯಾಲಯದ ಮುಂದೆ ಮೊರೆ ಹೋಗಿದ್ದಾರೆ. ಈ ಬಾರಿ ಆದರೂ ಅವ್ರಿಗೇನಾದರೂ ಕಾನೂನಾತ್ಮಕವಾದಂತಹ ಲಾಭ ಸಿಕ್ಕು ಜಾಮೀನಿನ ಮೇಲೆ ಹೊರಗೆ ಬಂದರೆ ಮತ್ತೆ ಕೇಸ್ ಮುಗಿಯೋವರೆಗೂ ಅವ್ರು ಮತ್ತೆ ಪರಪ್ಪನ ಅಗ್ರಹಾರವನ್ನು ಕನಸು ಮನಸ್ಸಿನಲ್ಲಿಯೂ ಕೂಡ ನೆನಪು ಮಾಡ್ತಕ್ಕಂಥ ಅವಕಾಶ ಇಲ್ಲ, ಅವಶ್ಯಕತೆಯೂ ಇಲ್ಲ. ಬಟ್ ತೀರ್ ಬರೋವರೆಗೂ ಕೂಡ ದರ್ಶನ್ ಇಸ್ ಅ ಇನೋಸೆನ್ಸ್ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಆದರೆ ಸುಪ್ರೀಂ ಕೋರ್ಟ್ ಬೇಲ್ಗೆ ತನ್ನ ವಿವೇಚನೆಯ ಮೇಲೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ನಾಳೆಯೇ ಈ ಕೇಸ್ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ದರ್ಶನ್ ಪರ ವಕೀಲರಾದಂಥ ಪ್ರಭಾವಿ ಹಿರಿಯ ವಕೀಲರು, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ವಕೀಲರು ವಾದ ಮಾಡ್ತಾ ಇದ್ದಾರೆ. ಮುಕುಲ್ ರೋಹಟಗಿ ಅವರು ಈಗಾಗಲೇ ದರ್ಶನ್ ವಿರುದ್ಧವಾಗಿ ಜೈಲು ಅಧಿಕಾರಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 1 ವಾರದ ಸಮಯಾವಕಾಶವನ್ನು ಕೊಟ್ಟಂಥ ಸುಪ್ರೀಂ ಕೋರ್ಟ್ ನೋಟಿಸ್ ಕಳಿಸಿತ್ತು ಸೆಷನ್ಸ್ ಕೋರ್ಟ್ಗೂ ಮತ್ತು ಜೈಲು ಅಧಿಕಾರಿಗಳಿಗೂ ಕೂಡ. ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಿ ಆದಷ್ಟು ಬೇಗ ವರದಿಯನ್ನು ತರಿಸ್ಕೊಳ್ಳೋದಕ್ಕೂ ಕೂಡ ಸಿದ್ಧವಾಗಿತ್ತು. 1 ವಾರದ ಸಮಯಾವಕಾಶ ಈಗಾಗಲೇ ರಿಪೋರ್ಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ತಲುಪಿದೆ. ಇದೀಗ ಈ ಕೇಸ್ನಲ್ಲಿ ಜೈಲು ಅಧಿಕಾರಿಗಳು ಮತ್ತು ಸರ್ಕಾರಿ ಪರ ವಕೀಲರಾದಂಥ ಪ್ರಸನ್ನಕುಮಾರ್ ಅವರಿಂದ ಕಂಪ್ಲೀಟ್ ರಿಪೋರ್ಟ್ ಹೋಗಿರೋದು. ಏನಿದೆ ರಿಪೋರ್ಟ್ನಲ್ಲಿ ಅಂತ ನೋಡಿ. ಅವರು ಸಲ್ಲಿಕೆ ಮಾಡಿರೋ ರಿಪೋರ್ಟ್ಗಳನ್ನು ಏನಾದರೂ ಗಮನಿಸಿದ್ರೆ ದರ್ಶನ್ ಮಾಡಿರೋ ಆರೋಪಗಳಿಗೆ ತದ್ವಿರುದ್ಧವಾಗಿರೋದು. ದರ್ಶನ್ ಈ ಕೇಸ್ನಲ್ಲಿ ಬೇಲ್ ಮುಖಾಂತರವಾಗಿ ಹೊರಗೆ ಬರಲಿಕ್ಕೆ ಏನೆಲ್ಲ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ರು ಅದೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಾದಂಥ ರಿಪೋರ್ಟ್ಗಳನ್ನು ಸಿದ್ಧಪಡಿಸಿದ್ದಾರೆ. 57ನೇ CCH ಕೋರ್ಟ್ನಲ್ಲಿ ಟ್ರಯಲ್ಸ್ ಶುರುವಾಗಿದ್ದು ಯಾಕೆ, ಇನ್ನೂ ಕೇವಲ 15 ಸಾಕ್ಷಿಗಳ ವಿಚಾರಣೆ ಆಗಿದೆ ಅನ್ನೋ ವಿಚಾರಗಳಿಗೆಲ್ಲವೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾ ಹೋಗಿದ್ದಾರೆ. ಇನ್ನು ನಿಮಗೆ ಜೈಲು ಮ್ಯಾನ್ವಲ್ಗೆ ವಿರುದ್ಧವಾಗಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ದರ್ಶನ್ ಮಾಡಿದಂಥ ಆರೋಪ. ಜೈಲಧಿಕಾರಿಗಳು ಇದಕ್ಕೂ ಕೂಡ ಕೌಂಟರ್ ಅಟ್ಯಾಕನ್ನು ಕೊಟ್ಟಿರೋದು. ಜೀವಿಸುವ ಹಕ್ಕನ್ನೇ ಕಸಿಯಲಾಗಿದೆ ಅನ್ನೋ ಆರೋಪ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಜೈಲಧಿಕಾರಿಗಳು ಕೂಡ ನಾವು ಫ್ಯಾಮಿಲಿಯ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ದರ್ಶನ್ ಅವರ ಬಳಿ ಕೇಳಿದ್ವಿ, ಅವರು ಸದುಪಯೋಗ ಮಾಡ್ಕೊಳ್ಬೋದಿತ್ತು, ಅದನ್ನ ಅವಕಾಶವನ್ನು ಬಳಸ್ಕೊಳ್ಬೋದಿತ್ತು. ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ. ನಮ್ಮ ವಕೀಲರನ್ನ ಕೇಳಿ ಹೇಳ್ತೀನಿ ಅಂತ ಅಂದರು ಅಂತ ಹೇಳಿರೋದು. ಇನ್ನು ಸವಲತ್ತುಗಳ ವಿಷಯಕ್ಕೆ ಬಂದರೆ ನಮ್ಮ ಹತ್ರ ಎಲ್ಲ ರಿಪೋರ್ಟ್ ಇದೆ, ಹೆದರುವಂತೆಯೇ ಇಲ್ಲ. ಯಾಕೆಂದರೆ ಜೈಲ್ ಮ್ಯಾನ್ಯುವಲ್ನಲ್ಲಿ ಏನೆಲ್ಲ ಇರುತ್ತೆ ನೋಡಿ, ಅದರಲ್ಲಿ ಉಲ್ಲೇಖ ಆಗಿರುವಂತೆ ನಾವು ನಡೆದುಕೊಂಡಿದ್ದೀವಿ. ಮಾನವೀಯತೆಯ ಆಧಾರದ ಮೇಲೆ ಏನಾದರೂ ಇನ್ನೊಂದಿಷ್ಟು ಫೆಸಿಲಿಟೀಸ್ಗಳು ಕೊಟ್ಟರೆ ಜೈಲಧಿಕಾರಿಗಳ ಕುತ್ತಿಗೆಗೆ ಬರಬಹುದು ಅನ್ನೋ ಆಧಾರದಲ್ಲಿ ನಾವು ಏನು ಮ್ಯಾನ್ಯುವಲ್ನಲ್ಲಿದೆ ಆ ರೂಲ್ಸ್ಗಳನ್ನು ಫಾಲೋ ಮಾಡಿದ್ದೀವಿ ಅನ್ನೋ ರೀತಿಯಾದಂಥ ರಿಪೋರ್ಟ್ಗಳನ್ನು ಕೊಟ್ಟಿರೋದು. ಫ್ಯಾಮಿಲಿಯಿಂದ ಆಹಾರ ಬಟ್ಟೆ ಪಡೆಯಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನೋ ಆರೋಪಕ್ಕೂ ಕೂಡ ನಿಯಮಾವಳಿಗಳಲ್ಲಿ ಏನೆಲ್ಲ ಇದೆಯೋ ಅಷ್ಟಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ರಿಪೋರ್ಟ್ನಲ್ಲಿ ನಿಖರವಾಗಿ ಹೇಳಿರೋದು. ನೀವು ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅನ್ನೋ ಗಂಭೀರ ಆರೋಪ ದರ್ಶನ್ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಜೈಲಧಿಕಾರಿಗಳು ಕೂಡ ಕ್ವಾರಂಟೈನ್ ಸೆಲ್ ಅನ್ನೋದು ಇಲ್ಲವೇ ಇಲ್ಲ. ಕೋವಿಡ್ ಸಮಯದಲ್ಲಿ ಅದು ಇದ್ದಿದ್ದು ಕ್ವಾರಂಟೈನ್ ಸೆಲ್ ಅಂತ, ಈಗ ಸಾಮಾನ್ಯ ಸೆಲ್ನಲ್ಲೇ ಇಡಲಾಗಿರೋದು. ಜೊತೆಗೆ ಕಾರಾಗೃಹ ಅಧಿಕಾರಿಗಳು ಇನ್ನೊಂದಿಷ್ಟು ಮೆನ್ಷನ್ ಮಾಡ್ತಾರೆ, ಕ್ವಾರಂಟೈನ್ ಸೆಲ್ ಕೂಡ ಒಂದು ಸಾಮಾನ್ಯ ಸೆಲ್ನಂತೆಯೇ ಇತ್ತು. ಯಾವಾಗ ಕರೋನಾ ಸಂದರ್ಭದಲ್ಲಿ, ಅದನ್ನು ಕರೋನಾ ಬರೋದಕ್ಕಿಂತ ಮುಂಚೆ ಅಲ್ಲಿ ಯಾವಾಗ ನಾವು 15 ದಿನಗಳ ಮಟ್ಟಿಗೆ ಅಲ್ಲಿಟ್ಟು ಅದಾದಮೇಲೆ ಕ್ಯಾಶುವಲ್ ಸೆಲ್ಗೆ ಕಳಿಸ್ತಾ ಇದ್ವಲ್ವ, ಅದು ಕ್ವಾರಂಟೈನ್ ಸೆಲ್ ಅನ್ನೋ ರೀತಿಯಾಗಿ ಬದಲಾಗಿಬಿಡುತ್ತೆ ಅಷ್ಟೇ. ಹಾಗಾಗಿ ಈಗಿರೋದವ್ರು ಸಾಮಾನ್ಯ ಸೆಲ್ನಲ್ಲಿ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಇನ್ನು ದರ್ಶನ್ ಇರುವ ಸುತ್ತಮುತ್ತ, ಆ ಸೆಲ್ನ ಸುತ್ತಮುತ್ತ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೈಲಿನ ಪೊಲೀಸರು, ಬಾಡಿ ಓರ್ನ ಕ್ಯಾಮರಾಗಳನ್ನು ಹಾಕ್ಕೊಂಡು ಅವರ ಚಲನವಲನಗಳನ್ನು ಗಮನಿಸುವ ಪೊಲೀಸ್ ಸಿಬ್ಬಂದಿಗಳು, ಸೆಲ್ನ ವಿಡಿಯೋ, ಅದರ ನೀಟ್ನೆಸ್ಸು, ವಾಸ್ತವತೆ, ಸೆಲ್ನಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೋ ಅದೆಲ್ಲವನ್ನೂ ಕೂಡ ವಿಡಿಯೋ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ಕೂಡ ಒಂದಿಷ್ಟು ಫೂಟೇಜ್ಗಳನ್ನು ಕೊಡೋ ಮುಖಾಂತರ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀವಿ ಮತ್ತು ಅವರು ಹೇಳ್ತಾ ಇರ್ತಕ್ಕಂಥ ಅವ್ಯವಸ್ಥತೆ ಅಲ್ಲಿ ಇದೆಯಾ ಅನ್ನೋದನ್ನು ರಿಪೋರ್ಟ್ ಮುಖಾಂತರವಾಗಿ, ದೃಶ್ಯದ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಥ ಮಾಡಿಸುವ ಪ್ರಯತ್ನ. ಇನ್ನು ಈ ಕೇಸ್ನಲ್ಲಿ ಟ್ರಯಲ್ ತುಂಬ ಡಿಲೇ ಆಗಿದೆ ಅನ್ನೋ ಗಂಭೀರವಾದಂಥ ಆರೋಪ ಇತ್ತು ನೋಡಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ SPP ಕೂಡ ಇತರ ಕೇಸ್ಗಳಲ್ಲಿ ತಿಂಗಳಿಗೆ ಮತ್ತು 2 ತಿಂಗಳಿಗೆ ಟ್ರಯಲ್ಸ್ ನಿಗದಿ ಆಗೋದು, ಡೇಟ್ ಸಿಗೋದೆ ಆವಾಗ. ಈ ಕೇಸ್ನಲ್ಲಿ ವಾರಕ್ಕೆ 2 ಬಾರಿ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ.
ಡಿಲೇ ಆಗ್ತಿದೆ ಅನ್ನೋದಕ್ಕೆ ಬೇರೆ ಕಾರಣಗಳೇ ಇಲ್ಲ. ಒಂದು ಕಡೆ ನೋಡಿ ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ಗಳಿರ್ಬೋದು, ಊಟ ಒದಗಿಸೋ ಸಂಬಂಧವಾಗಿರ್ಬೋದು, ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಿಕ್ಕೆ, ಹೀಗೆ ನ್ಯಾಯಾಧೀಶರು ಜೈಲಿಗೆ ಭೇಟಿ ನೀಡುವಂತೆ ಭಾಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ತಾ ಇರೋದ್ರಿಂದ ವಿಚಾರಣೆ ತಡವಾಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಖಚಿತಪಡಿಸಿರೋದು. ಇನ್ನು ಒಬ್ಬರೇ ನ್ಯಾಯಾಧೀಶರು ಎಷ್ಟು ಅಂತ ವಿಚಾರಣೆ ಮಾಡಲಿಕ್ಕಾಗತ್ತಾ? 57 ಮತ್ತು 64ನೇ ಕೋರ್ಟ್ನ ಪ್ರಕರಣಗಳ ಎಲ್ಲ ವಿಚಾರಣೆಗಳನ್ನು ಕೂಡ ಒಬ್ಬರೇ ನ್ಯಾಯಾಧೀಶರು ಮಾಡ್ತಾ ಇರೋದು. ಬಹಳಷ್ಟು ಕೇಸ್ಗಳ ಟ್ರಯಲ್ ಕೂಡ ಇನ್ನೂ ಶುರುವಾಗೇ ಇಲ್ಲ ಅಂತ ಹೇಳಿ ಏನೆಲ್ಲ ರಿಪೋರ್ಟ್ಗಳನ್ನು ಕೊಡಲಿಕ್ಕೆ ಹೇಳಿದ್ರು, ಪ್ರತ್ಯುತ್ತರವನ್ನು ಬಯಸಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೆ ಸಂಬಂಧಪಟ್ಟ ಹಾಗೆ SPP ಅವರಿಂದಲೂ ಕೂಡ ವರದಿ ಸಲ್ಲಿಕೆ ಆಗಿದೆ. ಹಾಗೂ 15 ಸಾಕ್ಷ್ಯಗಳ ವಿಚಾರಣೆ ನಡೆದಿರೋದ್ರಿಂದ ಅವರು ಸ್ಟಾರ್ ವಿಟ್ನೆಸ್ ಹೌದಾ ಅಲ್ವಾ ಅಂತ, ಅಂದರೆ ಪ್ರಮುಖ ಸಾಕ್ಷಿಗಳು, ಈ ಕೇಸ್ನಲ್ಲಿ ಬರ್ತಕ್ಕಂಥ ಪ್ರಮುಖ ಸಾಕ್ಷಿಗಳು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರದ ಪರ ವಕೀಲರೇ ಮಂದಟ್ಟು ಮಾಡಿಕೊಡ್ಬೇಕು. ಸ್ಟಾರ್ ವಿಟ್ನೆಸ್ಗಳ ವಿಚಾರಣೆ ಆಗಿದೆಯೋ ಇಲ್ವೋ, ಆಗಿದ್ದರೆ ಅದರ ಲಾಭವನ್ನು ಹೇಗೆ ತೆಗೆದುಕೊಳ್ತಾರೆ ದರ್ಶನ್ ಅಂತ ನೋಡಿ. SPP ಪ್ರಸನ್ನಕುಮಾರ್ ಮೂಲಕ ಸುಪ್ರೀಂ ಕೋರ್ಟ್ನ ರಾಜ್ಯ ಸರ್ಕಾರಿ ವಕೀಲರಿಗೆ ರಿಪೋರ್ಟ್ ಹೋಗಿದೆ. ರಾಜ್ಯ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಪೀಠಕ್ಕೆ ರಿಪೋರ್ಟ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸಹ ಕೈದಿಗಳಿಂದ ಮಾನಸಿಕವಾದಂಥ ಕಿರುಕುಳ, ಸಿನಿಮಾಗಳ ಆಫರ್ಗಳು ಕೈ ತಪ್ಪು ಹೋಗ್ತಾ ಇರೋದು, ಇನ್ನೂ ತಡವಾಗ್ತಾ ಇರ್ತಕ್ಕಂಥ ಟ್ರಯಲ್ಗಳು, ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡ್ರೆ ಎರಡೂ ಕಡೆಯ ಪರ ವಕೀಲರು ಇದನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ತೀರ್ಪು ಡಿಪೆಂಡ್ ಆಗುತ್ತೆ ನೋಡಿ. ಟೋಟಲ್ ವಾದ ಪ್ರತಿವಾದಗಳ ನಂತರ ಈ ಆರ್ಗ್ಯುಮೆಂಟ್ಸ್ ಮತ್ತು ಕೌಂಟರ್ ಆರ್ಗ್ಯುಮೆಂಟ್ಸ್ಗಳ ನಂತರ ನ್ಯಾಯಮೂರ್ತಿಗಳಾದಂಥ ಪಡಿವಾಲಾ ಮತ್ತು ಮಹಾದೇವನ್ ಏನು ನಿರ್ಧಾರ ತೆಗೆದುಕೊಳ್ತಾರೋ ಪೀಠದಲ್ಲಿ ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಕೇವಲ ಬೇರೆ ಸೆಲ್ಗೆ ಅವ್ರನ್ನ ಶಿಫ್ಟ್ ಮಾಡಿ ಮನೆ ಊಟಕ್ಕೆ ಆಗಾಗ ಅವಕಾಶ ಮಾಡಿಕೊಡಿ, ಅಥವಾ ಮನೆಯವರ ಭೇಟಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಿ, ಇಲ್ಲ ಟ್ರಯಲ್ಸ್ ಸಾಕ್ಷಿ ವಿಚಾರಣೆ ತ್ವರಿತಗತಿಯಲ್ಲಿ ನಡೆಸುವಂತೆ ಸೂಚನೆ ಕೊಟ್ಟುಬಿಟ್ರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗ್ಬಿಡುತ್ತೆ. ಅಥವಾ ಸ್ಟಾರ್ ವಿಟ್ನೆಸ್ಗಳ ವಿಚಾರಣೆ ಆಗಿದ್ದರೆ ಯಾಕೆ ಜೈಲಿನಲ್ಲಿ ಇಟ್ಕೊಳ್ತೀರಿ, ಇನ್ನೂ ತುಂಬ ಡಿಲೇ ಆಗಬಹುದು ಅನ್ನೋ ರೀತಿಯಾಗಿ ಜಾಮೀನು ಕೂಡ ಕೊಡಬಹುದು. ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಕುತೂಹಲವನ್ನು ಮೂಡಿಸಿರೋದು. ಹಾಗೂ ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಬೇಲ್ ಕೊಟ್ಟ ಮೇಲೆ ರಾಜ್ಯ ಸರ್ಕಾರದ ಪರ ವಕೀಲರು ಸಹಿತ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಕೂಡ ಇದೆ. ಅವರು ಸುಮ್ಮನೆ ಇರ್ತಾರೆ? ಖಂಡಿತವಾಗೂ ಇಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಸಿಕ್ಕಾಗ ಅಥವಾ ಹೈಕೋರ್ಟ್ನಲ್ಲಿ ಏನಾದರೂ ಬೆಳವಣಿಗೆಗಳಾದಾಗ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥ ರಾಜ್ಯ ಪೊಲೀಸ್ನವರು ಸುಪ್ರೀಂ ಕೋರ್ಟ್ನಲ್ಲೂ ಆ ಕೆಲಸವನ್ನು ಮಾಡಬಹುದು. ಆದರೆ ಆ ಚಾನ್ಸ್ ತುಂಬ ಕಮ್ಮಿ, ಯಾಕೆಂದರೆ ಪರಮೋಚ್ಚ ನ್ಯಾಯಾಲಯದ ಆದೇಶಕ್ಕೆ ಅವರು ತಲೆ ಬಾಗಬೇಕಾಗತ್ತೆ. ಇಲ್ಲ ಮತ್ತು ಅಬ್ಜೆಕ್ಷನ್ ಹಾಕಿದ್ರೂ ಕೂಡ ಅದು ಸಸ್ಪೆಂಡ್ ಆಗುತ್ತೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡಿದ್ದರೆ ಜಾಮೀನನ್ನು ಅಕ್ಸೆಪ್ಟ್ ಕೂಡ ಮಾಡಬಹುದು. ಒಟ್ಟಾರೆ ದರ್ಶನ್ಗೆ ಡವ ಶುರುವಾಗಿರೋದಂತೂ ಪಕ್ಕ. ಏನು ಬೇಕಾದರೂ ಆಗ್ಬೋದು. ಭಾಳಷ್ಟು ಕುತೂಹಲವನ್ನು ಮೂಡಿಸಿರೋದು. ಯಾಕೆಂದರೆ ಕಳೆದ ಬಾರಿ ಯಾರು ಬೇಲನ್ನು ರಿಜೆಕ್ಟ್ ಮಾಡಿದ್ರು ಅವ್ರ ಪೀಠದಲ್ಲೇ ಈ ಕೇಸ್ ಬರ್ತಾ ಇರೋದ್ರಿಂದ ಈ ಕೇಸ್ನ ಸೆನ್ಸಿಟಿವಿಟಿ, ಬಟ್ ಆಗ ಕೊಟ್ಟಿಲ್ಲ, ಈಗ ಕೊಡ್ತಾ ಇದ್ದೀವಿ, ಆಗ ಕೊಟ್ಟಿದ್ದಿಲ್ಲ, ಈ ಥರದ್ದು ಕನ್ಸಿಡರ್ ಅವ್ರು ಮಾಡಲಿಕ್ಕೆ ಹೋಗೋದಿಲ್ಲ. ಹೇಗೆ ಕನ್ವಿನ್ಸ್ ಮಾಡ್ತಾರೆ ವಕೀಲರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ತುಂಬ ಪ್ರಭಾವಿ ವಕೀಲರಾಗಿರೋದ್ರಿಂದ, ತುಂಬ ಗೊತ್ತಿರೋ ವಕೀಲರಾಗಿರೋದ್ರಿಂದ ಈ ಕೇಸ್ನ ಆಳಾಗಲಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ಏನೆಲ್ಲ ಮಿಸ್ಟೇಕ್ಸ್ಗಳಾಗ್ತಾಯಿದೆ, ದರ್ಶನ್ಗೆ ಎಷ್ಟು ಅನ್ಯಾಯವಾಗಿದೆ, ಇದನ್ನಷ್ಟೇ ರಿಪೋರ್ಟ್ ಮುಖಾಂತರವಾಗಿ ಅವರು ಜಡ್ಜಸ್ಗಳಿಗೆ ಮನವರಿಕೆ ಮಾಡಿದ್ರೆ ಸಾಕು ಅಂತ. ನೋಡೋಣ ಏನಾಗಬಹುದು ಅಂತ. ನಾಳೆ ವಿಚಾರಣೆಗೆ ಬರ್ತಾ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ, ಅಥವಾ ಸೋಮವಾರಕ್ಕೂ ಕೂಡ ಇದು ಹೋಗಬಹುದು. ತುಂಬ ಕುತೂಹಲಗಳಿಂದ ದರ್ಶನ್ ಅಭಿಮಾನಿಗಳು ಕೂಡ ನೋಡ್ತಾ ಇದ್ದಾರೆ. ಅವ್ರಿಗೊಂದು ಬೇಲ್ ಸಿಗಬೇಕು, ಹೊರಗೆ ಬರಬೇಕು, ಸಿನಿಮಾಗಳನ್ನು ಮಾಡಬೇಕು, ಅಥವಾ ಒಂದಿಷ್ಟು ಆ್ಯಕ್ಟಿವ್ ಆಗಬೇಕು ಅವರು ಅಭಿಮಾನಿಗಳ ಜೊತೆ ಅನ್ನೋ ಕುತೂಹಲ. ಇತ್ತ ವಿಜಯಲಕ್ಷ್ಮಿ ಕೂಡ ಇತ್ತೀಚೆಗೆ ಅಮೃತ್ಸರದಲ್ಲಿರ್ತಕ್ಕಂಥ ಗೋಲ್ಡನ್ ಟೆಂಪಲ್ಗೆ ಹೋಗಿ ಭೇಟಿ ಕೊಟ್ಟು ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಅದರ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಕೆಲವೊಮ್ಮೆ ಎಲ್ಲರನ್ನ ಜೊತೆಗೆ ಎಲ್ಲವನ್ನೂ ನಗುತ್ತಾ ನಿಭಾಯಿಸೋದು ಸಂತೋಷವಾಗಿದ್ದೀವಿ ಅಂತಲ್ಲ, ನೀವು ಜೀವನ ಪೂರ್ತಿ ನಂಬಿ ಆರಾಧಿಸಿದಂಥ ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಶಕ್ತಿ ಅಂತೇಳಿ ಒಂದು ಫೋಟೋ ಹಾಕ್ಕೊಂಡು ಬರ್ಕೊಂಡಿದ್ದಾರೆ. ಅದು ಕೂಡ ಇತ್ತೀಚೆಗೆ. ಜೊತೆಗೆ ದರ್ಶನ್ ಅವರು ಮಲ್ಕೊಂಡಿರ್ತಕ್ಕಂಥ, ತುಂಬ ಕಂಫರ್ಟಾಗಿ ಮಲ್ಕೊಂಡಿರ್ತಕ್ಕಂಥ ಫೋಟೋಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ವಿಚಾರಣೆ ಹತ್ರ ಬರ್ತಾ ಇದ್ದ ಹಾಗೆ, ತೀರ್ಪು ನಿರೀಕ್ಷೆ ಮಾಡ್ತಾ ಇರೋ ಸಮಯದಲ್ಲಿ ಈ ಥರದ ಫೋಟೋಗಳು, ಕಮೆಂಟ್ಸ್ಗಳು ಇವೆಲ್ಲವನ್ನು ನೋಡಿದಾಗ ಬೇಗ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡಲಿ ಅಂತ ಅವ್ರ ಅಭಿಮಾನಿಗಳು ಕೂಡ ಅವ್ರಿಗೆ ವಿಶ್ ಮಾಡ್ತಾ ಇರೋದು. ನೋಡೋಣ ಏನಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ ಅಪ್ಡೇಟ್ಸ್ಗಳ ಸಮೇತ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.